ತಾತನ ಕಾಲದಲ್ಲೆಲ್ಲ ಇದೇ ಇತ್ತಾ? ನಮ್ಮ ಅಪ್ಪನ ಕಾಲದಲ್ಲ ಇದೇ ಇತ್ತಾ? ಇದನ್ನು ತಿನ್ಕೊಂಡೆ ನಾವು ಆರೋಗ್ಯಯುತವಾಗಿ ಇದ್ವಾ? ಈಗೆಲ್ಲ ಇದೆಲ್ಲ ಯಾಕೆ? ಎಷ್ಟೋ ದೇಶದಲ್ಲಿ ಬ್ಯಾನ್ ಆಗಿರೋದನ್ನ ಇಲ್ಲಿ ತೊಗೊಂಬಂದು ಮಾರ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಯಾಕೆ? ಇದೆಲ್ಲ ಒಂದು ಪ್ಯೂರ್ ಬಿಸ್ನೆಸ್. ಈಗೆಲ್ಲ ಶುರು ಮಾಡೋಕ್ಕಿಂತ ಮುಂಚೆ ಶುರು ಮಾಡೋ ಸಮಯದಲ್ಲಿ ಇವೆಲ್ಲ ಹೇಳ್ತಾ ಇರ್ತಾರೆ. ಹಾಗಿದ್ರೆ ಇದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ? ಇದನ್ನೆಲ್ಲ ಕೂಡ ತಿಳ್ಕೊಳ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಯಾವುದ್ಯಾವುದೋ ನೆಗೆಟಿವ್ಸ್ ವಿಡಿಯೋದೆಲ್ಲ ಶೇರ್ ಮಾಡ್ತೀರಾ, ಎಂಥ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದೆ ಕಮೆಂಟ್ ಕೂಡ ಮಾಡಿ. ಸೊ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಬರೋಣ. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ 90 ದೇಶದಿಂದ ಜಾಸ್ತಿ ದೇಶದಲ್ಲಿ ಅವೈಲೇಬಿಲಿಟಿ ಇದೆ. ಸೊ ನಾವೇ ಸುಮಾರು 3-4 ದೇಶಗಳಿಗೆಲ್ಲ ಹೋದಾಗ ಸೊ ಅಲ್ಲೂ ಕೂಡ ಹರ್ಬಲೈಫ್ ನ್ಯೂಟ್ರಿಷನ್ ಆಫೀಸ್ಗೆ ಹೋಗಿ ಅಲ್ಲಿಂದ ಕೆಲವು ಫ್ಲೇವರ್ಸ್ಗಳನ್ನ ಕೂಡ ನಾವು ಟ್ರೈ ಮಾಡಿದ್ವಿ. ಆ ದೇಶಕ್ಕೆ ತಕ್ಕ ಹಾಗೆ ಆ ದೇಶಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳನ್ನ ಆ ದೇಶದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಇಂಡಿಯಾದಲ್ಲಿ ತಯಾರಾಗುವಂಥ ಎಲ್ಲ ಪ್ರಾಡಕ್ಟ್ಸ್ ಕೂಡ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು, ಯಾವುದೇ ದೇಶದಿಂದ ಇದು ಬರುವುದಿಲ್ಲ. ನಮ್ಮ ತಾತನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಇವೆಲ್ಲ ಇತ್ತ, ಇವಾಗ ಯಾಕೆ ಅಂದರೆ ಹೌದು ಆಗಿನ ಕಾಲದಲ್ಲಿ ಕಾಯಿಲೆಗಳ ಸಂಖ್ಯೆನೂ ಕಡಿಮೆ ಇತ್ತು. ಬಟ್ ಈಗ ಅದನ್ನು ಯಾರೂ ಕೇಳೋದಿಲ್ಲ. ಅವಾಗ ತಿಂತಿದ್ವಾ ಇವಾಗ ತಿಂತಿದ್ದೀವಾ ಅನ್ನೋದನ್ನ ಮಾತ್ರ ಕೇಳ್ತೀರಾ, ನಮ್ಗೆ ಇದು ಬೇಕಾ ಅಂತ ಕೇಳ್ತಾರೆ ವಿನಃ ಅವಾಗೂ ಕಾಯಿಲೆಗಳ ಸಂಖ್ಯೆ ಅಷ್ಟಿರಲಿಲ್ಲ. ಈಗ ಡಿಸೈನ್ ಕಾಯಿಲೆಗಳು ಎಲ್ಲ ಹೇಗೆ ಬರ್ತಿದೆ? ನಮ್ಮ ಲೈಫ್ ಸ್ಟೈಲ್, ನಮ್ಮ ಫುಡ್ ಹ್ಯಾಬಿಟ್ಸ್, ನಮ್ಮ ನಡವಳಿಕೆಯಿಂದಲೇ ಬರ್ತಾ ಇರೋ ವಿನಃ ಬೇರೆ ಯಾವುದ್ರಿಂದನೂ ಬರ್ತಿಲ್ವಲ್ಲ. ಕಾಲಕ್ಕೆ ತಕ್ಕಾಗಿ ನೀವೆಲ್ಲ ಹೇಗೆ ಚೇಂಜ್ ಮಾಡ್ತಾಯಿದ್ದೀರೋ ಇದನ್ನು ಹಂಗೆ ಚೇಂಜ್ ಮಾಡಬೇಕಾಗತ್ತೆ. ತಟ್ಟೆ ಊಟದಿಂದ ಲೋಟದ ಊಟಕ್ಕೆ. ಸೊ ಆಗೆಲ್ಲ ಟೆಲಿಫೋನ್ ಬೂತ್ಗೆ ಹೋಗಿ ಕಾಯಿನ ಹಾಕೋ ಅಥವಾ ಕಾಸು ಕೊಟ್ಟೋ ಫೋನ್ ಮಾಡ್ತಿದ್ವಿ. ಈಗ ಎಲ್ಲರ ಕೈಲೂ ಫೋನ್ ಇದೆ, ಅದರಲ್ಲೂ ಡಿಸೈನ್ ವೆರೈಟೀಸ್ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋಂಥ ಫೋನ್ಗಳಿದೆ. ಆವಾಗ 1000 ರೂಪಾಯಿ ಕೊಟ್ಟರೆ ಒಂದು ಒಳ್ಳೆ ಫೋನ್ ಸಿಗ್ತಾಯಿತ್ತು, ಕೀಪ್ಯಾಡ್ ಫೋನ್. ಒಂದು 5000 ರೂಪಾಯಿ ಕೊಟ್ಟರೆ ಡ್ಯುಯಲ್ ಸಿಮ್ ಫೋನ್ ಸಿಗ್ತಿದ್ದು. ಬಟ್ ಇವತ್ತು ಮಿನಿಮಮ್ 10,000 15,000ಕ್ಕಿಂತ ಕಮ್ಮಿ, 15,000 ಇಲ್ಲ ಬಿಡಿ, ಅದಕ್ಕಿಂತ ಜಾಸ್ತಿನೇ ಬೆಲೆ. ತುಂಬ ಜನ ಹರ್ಬಲೈಫ್ ಕಾಸ್ಟ್ಲಿ ಅಂತಾರೆ, ಆ ಥರ ಯಾರು ಹೇಳ್ತಾರೋ ಅವ್ರ ಹತ್ರನೇ 20,000 30,000 ಬೆಲೆ ಬಾಳೋ ಫೋನ್ ಇರ್ತದೆ. ಆ್ಯಂಡ್ ತಿಂಗಳಿಗೆ 200 ರೂಪಾಯಿ 300 ರೂಪಾಯಿ ಕರೆನ್ಸಿಗಳು ಹಾಕ್ತಿರ್ತಾರೆ. ನಮಗೆ ಎಂಟರ್ಟೈನ್ಮೆಂಟ್ಗೆ ಕೊಡುವಂಥ ಪ್ರಾಶಸ್ತ್ಯ ನಮ್ಮ ದೇಹಕ್ಕೆ ಕೊಡೋಲ್ಲ. ಓಕೆ ಫೈನ್, ಇಟ್ಸ್ ಓಕೆ. ಅದನ್ನು ನಾವು ಸಾಕಷ್ಟು ವಿಡಿಯೋದಲ್ಲಿ ಮಾತಾಡಿದ್ದೀವಿ. ನಾವು ತಿನ್ನುವಂಥ ಆಹಾರ ಪದಾರ್ಥಗಳು, ನಾವು ಬಳಸುವಂಥ ಅಡುಗೆ ಅನಿಲ ಆಗಿರಬಹುದು, ಯಾವುದೇ ಆಗಿರಲಿ ನೋಡಿ, ಎಲ್ಲ ನಾವು ಕೆಮಿಕಲ್ ಬೇಸ್ಡಿಂದನೇ ಬರ್ತಾ ಇರೋಂಥದ್ದು. ನಾವು ಬೆಳೆಯೋ ಬಿತ್ತನೆ ಬೀಜ ಏನು ಇದೆಯೋ, ಸೀಡ್ಸ್ ಇದೆಯೋ, ಅದರಿಂದನೂ ಕೂಡ ಹೈಬ್ರಿಡು, ಕೆಮಿಕಲ್ಸು, ಫರ್ಟಿಲೈಸರ್ ಏನೇನೋ ಹಾಕೆಲ್ಲ ಬೆಳೀತಾ ಇದ್ದೀವಿ. ಅದು ನಮಗೆ ಗೊತ್ತು. ನಾವು ಟಿವಿಗಳು ಪೇಪರ್ಗಳು ದಿನನಿತ್ಯ ನೋಡ್ತಾ ಇದ್ದೀವಿ, ಅದನ್ನು ತಿಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಆದರೂ ನಾವು ತಿಂತಾನೇ ಇದ್ದೀವಿ. ಎಷ್ಟೋ ದೇಶದಲ್ಲಿ ನಮ್ಮ ದೇಶದ ಫುಡ್ಗಳನ್ನ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ, ರಫ್ತು ಕಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಆ ಕ್ವಾಲಿಟಿ ಮೈಂಟೈನ್ ಮಾಡ್ತಿರಲಿಲ್ಲ, ಕೆಮಿಕಲ್ ಜಾಸ್ತಿ ಇದೆ ಮತ್ತು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅಂತ. ಆ ಥರ ಫುಡ್ನ ನಾವು ತಿನ್ನೋಕ್ಕೆ ಶುರು ಮಾಡಿದ್ದೀವಿ. ಕಾಯಿಲೆಗಳು ನಮಗೆ ಬರ್ತದೆ, ಇನ್ಯಾರಿಗೆ ಬರ್ತದೆ? ಸೊ ಅಂಥವರೆಲ್ಲ ಇದನ್ನು ಕೆಮಿಕಲ್ ಅಂತ ಹೇಳ್ತಾರೆ. ಅವ್ರ ತಲೆಯಲ್ಲಿ ಏನಿದೆಯೋ ಏನಂತೂ ಗೊತ್ತಿಲ್ಲ. ಇನ್ನು ಇದು ಪ್ಯೂರ್ ಬಿಸ್ನೆಸ್. ತಪ್ಪೇನಿದೆ? ಬಿಸ್ನೆಸ್ಸೇ ಹೌದು. ಏನು ಇವಾಗ ಬಿಸ್ನೆಸ್ ಅಂದರೆ ಅರ್ಥ ಗೊತ್ತಿದೆಯಾ ನಿಮಗೆ? ಒಂದು ವಸ್ತುನ ಮಾರಾಟ ಮಾಡೋದನ್ನು ಬಿಸ್ನೆಸ್ ಅಂತಾರೆ, ವ್ಯಾಪಾರ ಅಂತಾರೆ. ಇದರಲ್ಲಿ ತಪ್ಪೇನಿದೆ? ಪ್ರಾಡಕ್ಟ್ಸ್ ಬೇಕು ಅಂದರೆ ನಾವು ಕಾಸು ಕೊಟ್ಟು ತೊಗೊಳ್ತೀವಿ. ಈಗ ನಾವು ಒಂದು 6 ಗಂಟೆ 7 ಗಂಟೆ 8 ಅವರ್ ನಮ್ಮ ಸಮಯನ ಇನ್ನೊಬ್ಬೊಂದು ಕಂಪ್ನಿಗೆ ತೆಗೆದ್ರೆ ಜೀದಾಳಾಗಿದ್ದರೆ ನಮಗೆ ತಿಂಗಳಿಗೆ ಇಷ್ಟು ಅಂತ ಸಂಬಳ ಬರುತ್ತೆ. ಅದು ಬಿಸ್ನೆಸ್. ನಾವೊಂದು ವಸ್ತುನ ಹಣಕ್ಕಾಗಿ ಮಾರಿದ್ರೆ ಅದು ಒಂದು ಬಿಸ್ನೆಸ್. ನಾವು ಒಂದು ಸೇವೆನ, ಒಂದು ಸರ್ವಿಸ್ನ ಒಬ್ಬರಿಗೆ ಕೊಟ್ಟರೆ ಅದು ಒಂದು ಬಿಸ್ನೆಸ್. ಇದರಲ್ಲಿ ತಪ್ಪೇನಿದೆ? ಹಾಗೆ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ನಾವು ಮಾರಿದ್ರೆ, ತೊಗೊಂಡ್ರೆ, ಕುಡಿದ್ರೆ ಅದೊಂದು ಬಿಸ್ನೆಸ್. ಇದರಲ್ಲಿ ತಪ್ಪೇನಿದೆ? ಏನೋಪ್ಪ, ಜನಗಳಿಗೆ ಅರ್ಥನೇ ಆಗೋದಿಲ್ಲ. ಆ್ಯಂಡ್ ಇನ್ನೊಂದೇನು ಹೇಳ್ತಾರೆ ಅಂತ ಹೇಳಿದ್ರೆ, ಇದನ್ನ ಬಡವ್ರಿಗೆಲ್ಲ ಕಡಿಮೆ ಬೆಲೆಗೆಲ್ಲ ಕೊಡ್ಬಹುದಲ್ವಾ? ಈ ಕ್ವಶನ್ ಯಾರು ಕೇಳ್ತಾರೋ ಅವ್ನು ನಿಜವಾಗ್ಲೂ ಶ್ರೀಮಂತನಾಗಿರ್ತಾನೆ, ಅವನೇ ಈ ಕ್ವಶನ್ನ ಕೇಳೋದು. ಈ ಕ್ವಶನ್ಗೆ ಆನ್ಸರ್ ಏನು ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ. ಯಾಕಂದರೆ ಈ ಕ್ವಶನಲ್ಲಿ ಹುರುಳಿಲ್ಲ, ವ್ಯಾಲಿಡ್ ಕ್ವಶನ್ ಅಲ್ಲ ಇದು. ನನಗೆ ಸುಮಾರು ಒಂದು 2-3 ಕಾಮೆಂಟ್ ಬಂದಿತ್ತು ನನಗೆ ಲಾಸ್ಟ್. ಬಡವರಿಗೆಲ್ಲ ಕಡಿಮೆ ಬೆಲೆ ಕೊಡ್ಬೋದಲ್ವ, ಇದು ಒಳ್ಳೆ ಪ್ರಾಡಕ್ಟ್ಸ್ ಅಂತೀರಾ, ಕಮ್ಮಿ ಬೆಲೆ ಕೊಡಿ. ಕಮ್ಮಿ ಬೆಲೆಗೆ ಸಿಗೋದು ಒಳ್ಳೆ ಪ್ರಾಡಕ್ಟ್ಸ್ ಅಲ್ಲ. ಒಳ್ಳೆ ಪ್ರಾಡಕ್ಟ್ಸ್ ಇವತ್ತು ಕಮ್ಮಿಗೆ ಸಿಗಲ್ಲ. ಇದೇ ಆನ್ಸರ್. ಇಲ್ಲಿ ಕೂಡ ಪೆಟ್ರೋಲ್ ಥರನೇ ಇದೆ, ಅದಕ್ಕಿಂತ 10 ರೂಪಾಯಿ ಕಡಿಮೆ. ಹಾಗಂತ ಡೀಸೆಲ್ ಹಾಕ್ಕೊಂಡು ನಾವು ಬೈಕ್ನ ಓಡ್ಸೋಕ್ಕಾಗಲ್ವಲ್ಲ. ಯಾವುದಕ್ಕೆ ಏನು ಹಾಕಬೇಕೋ ಅದನ್ನೇ ಹಾಕಬೇಕು. ನಮ್ಮ ಬಾಡಿಗೆ ಏನು ಕ್ವಾಲಿಟಿ ಫುಡ್ ಹಾಕಬೇಕೋ ಅದೇ ಹಾಕಿದ್ರೆ ಅದು ಅದೇ ಥರ ರಿಯಾಕ್ಟ್ ಮಾಡುತ್ತೆ. ಶೇಕ್ ಕುಡಿದು ಹರ್ಬಲೈಫ್ ಪ್ರಾಡಕ್ಟ್ಸ್ನ ಚೆನ್ನಾಗಿ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಬಾಡಿನೂ ಚೆನ್ನಾಗಿರುತ್ತೆ. ಅಷ್ಟೇ, ಅದ್ರ ಪರ್ಫಾರ್ಮೆನ್ಸ್ ಅದು. ನೀವು ಬೇರೆ ಇವಾಗಿರೋ ಸಿಕ್ತಂಥ ಕೆಮಿಕಲ್ ಬೇಸ್ಡ್ ಫುಡ್ ತಿನ್ನೋಕ್ಕೆ ಶುರು ಮಾಡಿದ್ರೆ ಬಾಡಿ ಹಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅದು ಅದರದ್ದು ರಿಸಲ್ಟ್ಸ್ ಅಷ್ಟೇ. ಸೊ ಇದು ಕೆಟ್ಟದ್ದಲ್ಲ, ಇದು ಕೆಟ್ಟದ್ದಲ್ಲ, ಇದು ಒಳ್ಳೆಯದಲ್ಲ, ಇದು ಒಳ್ಳೆಯದಲ್ಲ. ದಟ್ಸ್ ಯುವರ್ ಕಾಲ್. ನಿಮ್ಗೆ ಏನು ಬೇಕೋ ಅದು ನೀವು ಅನ್ವಯಿಸುತ್ತೆ. ಸೊ ಫ್ರೀ ಕೊಡ್ಬೋದಲ್ಲ, ಕಮ್ಮಿ ಕೊಡ್ಬೋದಲ್ಲ. ಕಮ್ಮಿ ಕೊಡ್ತಿದ್ರೆ ಫ್ರೀ ಕೊಡ್ತಿದ್ರೆ ಜನ ಅಲ್ಲಿರಬೇಕಲ್ವಾ? ಸೊ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೀ ಇದೆ. ಇನ್ನೇನು ಅವರೇ ಕೂಡ ಮೊಟ್ಟೆ ಕೊಡ್ತಾ ಇದ್ದಾರೆ, ಹಣ್ಣು ಹಾಲು ಎಲ್ಲ ಕೊಡ್ತಿದ್ದಾರೆ, ಮಧ್ಯಾಹ್ನ ಊಟ ಕೊಡ್ತಿದ್ದಾರೆ, ಬಟ್ಟೆ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ. ಹಂಗಿದ್ಮೇಲೆ ಎಷ್ಟು ಜನ ನಿಮ್ಮ ಮಕ್ಕಳನ್ನ ಕಳಿಸಿದ್ದೀರಾ? ಮಕ್ಕಳನ್ನ ಕಳಿಸಿ ನೋಡೋಣ.
ಮತ್ತು ಅದಕ್ಕೆ ಆನ್ಸರ್ ಇಲ್ಲ. ಸೊ ನಿಮಗೆ ಜ್ವರ ನೆಗಡಿ ಬಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಪಕ್ಕದಲ್ಲಿ ಎಷ್ಟೊಂದು ಫ್ರೀಯಾಗಿ ಕೊಡ್ತಾರೆ, ಫ್ರೀಯಾಗಿ ಮೆಡಿಸಿನ್ ಕೂಡ ಕೊಡ್ತಾರೆ. ನೀವು ಎಷ್ಟರ ಮಟ್ಟಿಗೆ ಹೋಗ್ತಾ ಇದ್ದೀರಾ? ಪ್ರೈವೇಟ್ ಹಾಸ್ಪಿಟ್ಲ್ ಹೋಗ್ತಾ ಇದ್ದೀರಾ? ಮತ್ತು ಅಲ್ಲಿ ಕಮ್ಮಿ ಅಲ್ಲ ಆ್ಯಕ್ಚುಲಿ ಉಚಿತ. ಎಷ್ಟು ಜನ ನೀವು ರೇಷನ್ ಅಂಗಡಿ ಹಾಕಿ ಡಿಪೋ ಹಾಕಿ ತಿಂತಾ ಇದ್ದೀರಾ? ಎಲ್ರಿಗೂ ಸೋನಾ ಮಸೂರಿ ಬಾಸುಮತಿನೇ ಬೇಕಲ್ವಾ? ನಿಮಗೆ ಮಾತ್ರ ಕಂಫರ್ಟ್ ಬೇಕು, ಬಾಡಿ ಕಂಫರ್ಟ್ ಬೇಡವಾ? ನಿಮ್ಮ ನಾಲ್ಗೆಗೆ 3 ಇಂಚ್ ನಾಲ್ಗೆಗೋಸ್ಕರ ನೋಡ್ತಿದ್ದೀರಾ. ನಾನು ಆಲ್ರೆಡಿ ದೇಹದ ಬಗ್ಗೆ ಮಾತಾಡ್ತಿದ್ದೀನಿ. 3 ಇಂಚ್ ನಾಲ್ಗೆಗಿಂತ ಆಲ್ರೆಡಿ ದೇಹದ ದೊಡ್ಡದು. ನಾನು ಓವರಾಲ್ ದೇಹದ ಬಗ್ಗೆ ನ್ಯೂಟ್ರಿಷನ್ ಬಗ್ಗೆ ಹೇಳ್ತಿದ್ದೀನಿ. ಹಾಗಂತ ಅವುಗಳನ್ನ ಕಂಡಮ್ ಮಾಡ್ತಿಲ್ಲ. ಅದರಲ್ಲಿ ನೀವು ಮಾತಾಡೋವಂಥವ್ರು ಅದಕ್ಕೆ ಯಾಕೆ ನೀವು ಪ್ರಿಯಾರಿಟೈಸ್ ಮಾಡ್ತಾ ಇಲ್ಲ? ಉಚಿತ ಕೊಡಿ, ಕಮ್ಮಿ ಕೊಡಿ ಅಂತ ಹೇಳೋರು ಇದನ್ನು ಮಾತಾಡಿ. ಅಕಸ್ಮಾತ್ ನೀವು ಅದೆಲ್ಲ ಕೇಳೋ ಬದಲಾಗಿ ಅದರಲ್ಲೇ ಕ್ವಾಲಿಟಿ ಇರೋ ಥರದ್ದು ಸಿಸ್ಟಮ್ನ ಜನ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಅದು ಯಾವುದೂ ಆಗೋಲ್ಲ, ಇದಕ್ಕೆ ಮಾತ್ರ ಮಾತಾಡ್ತಾರೆ. ಇವರೆಲ್ಲ ಯಾರು ಗೊತ್ತಾ? ನಮ್ಮನ್ನು ಕನ್ಫ್ಯೂಸ್ ಮಾಡೋರು, ನಮ್ಮನ್ನು ಹಳ್ಳಿಗೆಳೆಯೋರು. ನಾವು ಯಾವುದೋ ಒಂದು ಒಳ್ಳೆ ರೂಟ್ನಲ್ಲಿ ಹೋಗ್ತಾ ಇರ್ತೀವಿ, ನಮ್ಮನ್ನು ಕನ್ಫ್ಯೂಸ್ ಮಾಡಿ ಡೈವರ್ಷನ್ ಮಾಡಿ ಒಟ್ಟರೆ ನಾನು ಚೆನ್ನಾಗೋದು ಅವ್ರಿಗೆ ಇಷ್ಟ ಇಲ್ಲ. ದಟ್ಸ್ ಆಲ್. ಸೊ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಶೇಕ್ನ ಶುರು ಮಾಡೋಕ್ಕಿಂತ ಮುಂಚೆ, ನಾನು ಈ ಒಂದು ಸಿಸ್ಟಮ್ಗೆ ಬರೋಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಈಗ ಯಾರೆಲ್ಲ ನೆಗೆಟಿವ್ ಕಾಮೆಂಟ್ ಮಾಡ್ತಿದ್ರೋ ಅದರಲ್ಲಿ ನಾನು ಕೂಡ ಒಬ್ಬ ಆಗಿದ್ದೆ. ಇವಾಗ ಇದರೊಳಗೆ ಬಂದು ಇದನ್ನ ಸತ್ಯತೆಯನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ, ನಾನು ಇದನ್ನ ಸ್ವತಃ ಉಪಯೋಗಿಸೋಕೆ ಶುರು ಮಾಡಿದ್ನೋ ನನಗಿದು ಅರ್ಥ ಆಗಿದ್ದು, ಇಲ್ಲ ನಾನು ಅಂದ್ಕೊಂಡಿರೋದು ಬೇರೆ, ಇಲ್ಲಿರೋದೇ ಬೇರೆ. ನಾನು ಚೆನ್ನಾಗಿದೆ ಅಂತ ಅಂದ್ಕೊಂಡು ಏನೇನು ತಿಂತಿದ್ದೀನೋ ಅದು ಯಾವುದೂ ಚೆನ್ನಾಗಿಲ್ಲ. ನಾನು ಚೆನ್ನಾಗಿಲ್ಲ ಅಂಥೇಳಿ ದೂರ ತಳ್ಳಿದ್ರಲ್ಲಿ ಎಷ್ಟೋ ವಿಷಯಗಳಿದೆ. ಸೊ ಇದನ್ನು ಯಾವಾಗ ನಾನು ಅರ್ಥ ಮಾಡ್ಕೊಂಡು ಅವತ್ತಿಂದ ಕರೆಕ್ಟಾಗಿ ಇವತ್ತವರೆಗೂ ಈಗಲೂ ನನ್ನ ಶೇಕ್ನ ಬ್ರೇಕ್ಫಾಸ್ಟ್ ಥರ, ಮೆಡಿಸನ್ ಥರ ಅಲ್ಲ, ಬ್ರೇಕ್ಫಾಸ್ಟ್ ಥರ ತಿಂತಾಯಿದ್ದೀನಿ. ನನಗೆ ಚೆನ್ನಾಗಿದೆ, ನನ್ನ ಫ್ಯಾಮಿಲಿಗೆ ಚೆನ್ನಾಗಿದೆ, ನನ್ನ ಸ್ನೇಹಿತರಿಗೆ ನಾನು ತುಂಬ ಜನಕ್ಕೆ ಕೊಟ್ಟಿದ್ದೀನಿ, ಹಾಗೆ ನಾನು ಕೂಡ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೆ. ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ. ಇದನ್ನು ತಿಂದರೆ ಇದ್ರದ್ದು ಏನು ಪರ್ಫಾರ್ಮೆನ್ಸ್ ಬರುತ್ತೋ ಅದು ತೋರಿಸುತ್ತೆ. ಬೇರೆ ಫುಡ್ನ ತಿಂದರೆ ಅದ್ರ ಪರ್ಫಾರ್ಮೆನ್ಸ್ ತೋರಿಸುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಡಿಸೈಡ್ ಮಾಡಿ. 4 ಚಕ್ರ 5 ಸೀಟು ಆಲ್ಟೋ ಕಾರ್ಗೂ ಇರುತ್ತೆ, ಆಡಿ ಕಾರ್ಗೂ ಅದೇ ಇರುತ್ತೆ. ಅದಕ್ಕೆ ಯಾಕೆ 5 ಲಕ್ಷ, ಇದಕ್ಕೆ ಯಾಕೆ 50 ಲಕ್ಷ ಅಂದರೆ ಗೊತ್ತಿಲ್ಲ ಆನ್ಸರ್. ಅದು ಭೂಮಿ ಮೇಲೆ ಹೋಗುತ್ತೆ, ಇದು ಭೂಮಿ ಮೇಲೆ ಹೋಗುತ್ತೆ, ಅದರಲ್ಲೂ ಡೋರ್ ಇರುತ್ತೆ. ಬಟ್